ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿಯಾಗಿದೆ. ಗದಗ್ ನಗರದ ಒಕ್ಕಲಗೇರಿ ಓಣಿಯ ದೇಗುಲದ ಬಳಿ ಘಟನೆಯಾಗಿದೆ. ಮಾರಾಮಾರಿಯಲ್ಲಿ ಶರಣಪ್ಪ ಮಂಜು ಅನ್ನೋರಿಗೆ ಗಾಯಗಳಾಗಿವೆ. ಶರಣಪ್ಪ ಮಂಜು ಮತ ಚಲಾಯಿಸೋಕೆ ಮತಗಟ್ಟೆಗೆ ತೆರಳಿದ್ರು. ಮತ ಚಲಾಯಿಸೋಕೆ ಸಮಯ ಮುಗಿದಿದೆ ಅಂತ ವಾಗ್ವಾದವನ್ನು ನಡೆಸಲಾಗಿದೆ. ಕಾಂಗ್ರೆಸ್ನ ವಿನಾಯಕ ಜಂತ್ಲಿ, ಪ್ರಕಾಶ್ ಜಂತ್ಲಿ ವಾದವನ್ನ ಮಾಡಿದ್ರು. ಹೀಗಾಗಿ ನಿನ್ನೆ ಸಂಜೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆಯಲ್ಲಿ ಉಂಟಾಗಿದೆ. ಮಾರಾಮಾರಿಯಲ್ಲಿ ಶರಣಪ್ಪ ಮಂಜು ಅನ್ನೋರಿಗೆ ಗಾಯಗಳಾಗಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್. ಯಾಕೆ ಈ ಪರಿ ಮಾರಾಮಾರಿ ಯಾಕೆ? ಅಮರ್ ಪ್ರಸಾದ್, ಏನು ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಚುನಾವಣೆ ಏನು ಮತದಾನ ಮುಗಿದ್ರು ಕೂಡ ಇನ್ನೂ ಇಲ್ಲಿ ಕಾರ್ಯಕರ್ತರ ಗಲಾಟೆ ನಿಂತಿಲ್ಲ ಅಂತ ಹೇಳ್ಬೋದು. ಏನು ಗದಗ ನಗರದ ಒಕ್ಕಲಗೇರಿ ಓಣಿಯಲ್ಲಿ ನಿನ್ನೆ ಸಂಜೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ಮಾರಾಮಾರಿ ನಡೆದಿದೆ. ಏನು ಮತದಾನದ ಸಂಜೆ ವೇಳೆಯಲ್ಲಿ ಏನು ಬಿಜೆಪಿ ಕಾರ್ಯಕರ್ತರು ಶರಣಪ್ಪ ಮುತ್ತು ಮಂಜು ಅಂತನ್ನೋರು ಏನು ಮತದಾನ ಮತಗಟ್ಟೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಈ ಮೂವರ ನಡುವೆ ಮಾತಿನ ಚಕಮಕ ನಡೆದಿದೆ. ಸಮಯ ಮುಗಿದಿದೆ, ನೀವೇಕೆ ಬಂದಿದ್ದೀರಿ ಅಂತ ಅನ್ನೋ ತಕರಾರು ಕಾಂಗ್ರೆಸ್ ಅವರು ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ಮಾತಿನ ಚಕಮಕ ನೋಡಿ ಅಷ್ಟಕ್ಕೆ ಅದು ಎಂಡ್ ಆಗಿತ್ತು. ಆದ್ರೆ ಮತ್ತೆ ಅದು ಜಗಳ ನಿನ್ನೆ ಸಂಜೆಯವರೆಗೆ ಅದು ತೀವ್ರಗೊಂಡಿದೆ ಅಂತ ಹೇಳುದು. ನಿನ್ನೆ ಏಕಾಏಕಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಏನು ಜಂತ್ಲಿ ಕುಟುಂಬದವರು ಬಂದು ಏಕಾಏಕಿ ಈ ಮೂವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅನ್ನೋ ಆರೋಪ ಇವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಸಾಕಷ್ಟು ಪ್ರಮಾಣದಲ್ಲಿ ಹೊಡೆದಾಟ ಆಗಿದೆ. ಏನು ತಲೆಯಿಂದ ತಲೆಗೆ ಡಿಕ್ಕಿ ಹೊಡೆಯುವ ಮೂಲಕ ಸಾಕಷ್ಟು ಒಂದು ಮೂವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ಎರಡು ಕಾರ್ಯಕರ್ತರ ನಡುವೆ ಮಾರಾಮಾರಿ ಏನು ಹೊಡೆದಾಟ ನಡೆದಿದೆ ಸಾಕಷ್ಟು ಪ್ರಮಾಣದಲ್ಲಿ. ಅಲ್ಲಿ ಸ್ಥಳೀಯರು ಕೂಡ ಇವನ್ ಗಲಾಟೆ ಬಿಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಕೊನೆಯ ಕ್ಷಣದಲ್ಲಿ ಏನು ಪೊಲೀಸರು ಕೂಡ ಏನು ಘಟನೆ ತಿಳಿದ ತಕ್ಷಣ ಪೊಲೀಸರು ಕೂಡ ಬಂದಿದ್ದಾರೆ. ಅಲ್ಲಿ ಏನು ಬಡಾವಣೆ ಜನರು ಕೂಡ ಈ ಒಂದು ಗಲಾಟೆ ಮುಗಿಸಿದ್ದಾರೆ. ಒಟ್ಟಾರೆ ಈ ಬಿಜೆಪಿ ಮತ್ತು ಕಾರ್ಯಕರ್ತರ ನಡುವೆ ಜೋರ್ದಾರಾಗಿ ಹೊಡೆದಾಟ ನಡೆದಿದೆ ಅಂತ ಹೇಳ್ಬೋದು. ಈ ಒಂದು ಗಲಾಟೆ ಈಗ ಪೊಲೀಸ್ ಠಾಣೆ ಮೆಟ್ಟಲೇರಿದೆ. ಈ ಸಂದರ್ಭದಲ್ಲಿ ನಿನ್ನೆ ಕೂಡ ಸಂಜೆ ವೇಳೆಗೆ ಸಾಕಷ್ಟು ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ಪೊಲೀಸ್ ಠಾಣೆಗೆ ಬಂದಿದ್ರು. ಒಟ್ಟಾರೆಯಾಗಿ ಏನು ರಾಜಿ ಪಂಚಾಯತ್ ಮಾಡಬೇಕು ಅಥವಾ ಈ ಒಂದು ಪ್ರಕರಣ ದಾಖಲಿಸಬೇಕು ಅನ್ನೋ ಗೊಂದಲದಲ್ಲಿ ಕೂಡ ಎರಡು ನಾಯಕರು ಇದ್ರು. ಒಟ್ಟಾರೆ ಈಗ ಪೊಲೀಸ್ ಠಾಣೆ ಮೆಟ್ಟಲೇರಿದೆ. ಇನ್ನೂ ಕೂಡ ಇದ್ರ ಬಗ್ಗೆ ಎಫ್ಐಆರ್ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಗದಗ ನಗರ ಠಾಣೆಯಲ್ಲಿ ಪೊಲೀಸರು ಕೂಡ ಇದು ಸ್ಪಷ್ಟವಾದಂತ ಮಾಹಿತಿ ನೀಡಿಲ್ಲ. ಒಟ್ಟಾರೆಯಾಗಿ ಇದು ಗಲಾಟೆ ಮಾತ್ರ ಏನು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಅವರ ಪ್ರಸಾದ್. ಥ್ಯಾಂಕ್ ಯು ಸಂಜೀವ್. ಟಿವಿ9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.